ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲ ಈಗಾಗಲೇ ಸಾಕಷ್ಟು ಸುದ್ದಿಗಳನ್ನು ನೋಡೇ ಇರ್ತೀರಾ. ದರ್ಶನ್ ಅವರು ಹಾಗೆ ಮಾಡಿದ್ರಂತೆ, ದರ್ಶನ್ ಅವರು ಈಗ ಮಾಡಿದ್ರಂತೆ, ಅಲ್ಲಿ ಹಾಗಾಯ್ತಂತೆ, ಇಲ್ಲಿ ಈಗಾಯ್ತಂತೆ ಅನ್ನೋ ಅಂತೆ ಕಂತೆಗಳ ಸಾಕಷ್ಟು ವಿಚಾರಗಳು ಹರಿದಾಡಿದ್ವು. ಆದರೆ ಆರಂಭದ ದಿನದಿಂದಲೂ ಒಂದು ವಿಚಾರ ಅಲ್ಲಲ್ಲಿ ಸುದ್ದಿ ಆಗ್ತಿತ್ತು. ಕೆಲವು ಮಾಧ್ಯಮಗಳು ಕೂಡ ಇದರ ಸುಳಿವನ್ನ ಬಿಟ್ಟುಕೊಟ್ಟಿದ್ವು. ಕನ್ನಡದ ಒಬ್ಬ ದೊಡ್ಡ ನಟ ದರ್ಶನ್ ಅವರನ್ನ ಈ ರೀತಿ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಇದರ ಹಿಂದೆ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ. ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಪೊಲೀಸರ ಮೇಲೆ ಪ್ರೆಷರನ್ನು ಏರಲಾಗಿದೆ ಅಂತ ಕೆಲವು ಸುದ್ದಿಗಳು ಕೂಡ ಹರಿದಾಡಿದ್ವು. ಇನ್ನು ಮಂಡ್ಯದಲ್ಲಿ ದುಡ್ಡು ಕೊಟ್ಟು ದರ್ಶನ್ ಅವರ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡಿಸಿದ್ರು. ಆದರೆ ಯಾರು ಈ ರೀತಿ ಮಾಡಿಸಿದ್ದು ಅನ್ನೋ ವಿಚಾರ ಹೊರಗಡೆ ಬರಲಿಲ್ಲ. ಆದರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಚಾರ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಫ್ರೆಂಡ್ಸ್, ಜಾತಿನಿಂದನೇ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣಕ್ಕೆ ಬೆಂಗಳೂರಿನ ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಶಾಸಕ ಮುನಿರತ್ನ ಅರೆಸ್ಟ್ ಆಗಿ ಕಾನೂನು ಪ್ರಕ್ರಿಯೆ ನಡೆದು ಇನ್ನೇನು ಮುನಿರತ್ನ ತಮ್ಮ ಪವರ್ ಬಳಸಿ ಈ ಪ್ರಕರಣದಿಂದ ಹೊರಬರ್ತಾರೆ ಅನ್ನೋ ಸಮಯಕ್ಕೆ ಸರಿಯಾಗಿ ಸಾಲು ಸಾಲು ಆರೋಪಗಳು ಮುನಿರತ್ನ ವಿರುದ್ಧ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ರೇಣುಕಾಸ್ವಾಮಿ ಹತ್ಯೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಹೆಸರು ಕೂಡ ಸುದ್ದಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದ ಕಮಿಷನರ್ಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಡಲಾಗಿದೆ. ಲಾಯರ್ ಆಗಿರುವ ಜಗದೀಶ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮುನಿರತ್ನ ಪಾತ್ರ ನೇರವಾಗಿ ಇಲ್ಲ, ಆದರೆ ಮುನಿರತ್ನ ತಂಗಿ ಮಗ ಅದರಲ್ಲಿ ನೇರವಾಗಿ ಭಾಗಿಯಾಗಿದ್ದ. ತಂಗಿ ಮಗನನ್ನ ಬಚಾವ್ ಮಾಡುವ ಉದ್ದೇಶದಿಂದ ಕಮಿಷನರ್ಗೆ ಬ್ಲಾಕ್ ಮೇಲ್ ಮಾಡಿದ ಆರೋಪ ಮತ್ತೊಂದು ಕಡೆ ಪೊಲೀಸರಿಗೆ ಕೋಟಿ ಕೋಟಿ ಹಣದ ಆಮಿಷ ಹುಡ್ಡಿದ ಗಂಭೀರ ಆರೋಪ ಮುನಿರತ್ನ ವಿರುದ್ಧ ಕೇಳಿ ಬರ್ತಾ ಇದೆ. ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಒಟ್ಟು 17 ಜನರನ್ನ ವಶಕ್ಕೆ ಪಡೆಯಲಾಗಿತ್ತು. ಅದರಲ್ಲಿ A13 ದೀಪಕ್. ಈ ದೀಪಕ್ ಬಗ್ಗೆ ಮೊದಲಿನಿಂದಲೂ ಕೂಡ ಕೆಲವು ಸುದ್ದಿಗಳು ಹರಿದಾಡ್ತಾ ಇತ್ತು. ಇದರಲ್ಲಿ ಒಬ್ಬ ರಾಜಕಾರಣಿಯ ತಂಗಿ ಮಗ ಇದ್ದಾನಂತೆ. ಆದರೆ ಯಾವ ರಾಜಕಾರಣಿ ಅಂತ ಯಾರಿಗೂ ಸುಳಿವು ಸಿಕ್ಕಿರಲಿಲ್ಲ. ಈ ಪ್ರಕರಣ ಬೆಳಕಿಗೆ ಬಂದಾಗ A13 ಹೆಸರು ಕೂಡ ಎಲ್ಲೂ ಗೊತ್ತಿರಲಿಲ್ಲ. ಕೆಲವು ದಿನಗಳ ಕಾಲ ಅದನ್ನ ಗೌಪ್ಯವಾಗಿ ಇಡಲಾಗಿತ್ತು. ನಂತರ A13 ದೀಪಕ್ ಅಂತ ಗೊತ್ತಾಗುತ್ತೆ. ನಂತರ ದೀಪಕ್ ಫೋಟೋ ಎಲ್ಲೂ ಕೂಡ ರಿವೀಲ್ ಆಗಿರೋದಿಲ್ಲ. ನಂತರದ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ದೀಪಕ್ ಫೋಟೋ ರಿವೀಲ್ ಆಗುತ್ತೆ. ಈಗ ಮುನಿರತ್ನ ವಿರುದ್ಧ ದೂರು ಕೊಟ್ಟಿರುವ BBMP ಗುತ್ತಿಗೆದಾರ ಚಲುವರಾಜು ಒಂದು ಆರೋಪವನ್ನ ಮಾಡಿದ್ದಾರೆ. ಮುನಿರತ್ನ ಆಪ್ತ ನನಗೆ ಧಮ್ಕಿಯನ್ನ ಹಾಕುವಾಗ ರೇಣುಕಾಸ್ವಾಮಿಗೆ ಯಾವ ಗತಿ ಆಯ್ತೋ ನಿನಗೂ ಅದೇ ಗತಿ ತರ್ತೀವಿ. ರೇಣುಕಾಸ್ವಾಮಿನ ಕೊಂದಿದ್ದು ಯಾರು ಗೊತ್ತಾ? ಮುನಿರತ್ನ ತಂಗಿ ಮಗ ಎಂದು ನನಗೆ ಧಮ್ಕಿಯನ್ನ ಹಾಕಿದ್ದಾರೆ ಎಂದು ಚಲುವರಾಜು ಆರೋಪ ಮಾಡಿದ್ದಾರೆ. ಜೊತೆಗೆ ದರ್ಶನ್ ಕೇಸ್ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ರಾಜಕೀಯದ ವಿಚಾರದಲ್ಲಿ ದರ್ಶನ್ ತನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತ ಮುನಿರತ್ನ ಈ ಪ್ರಕರಣವನ್ನ ಬಳಸ್ಕೊಂಡು ದರ್ಶನ್ ಅವರನ್ನ ಈ ಕೇಸ್ನಲ್ಲಿ ತಗಲಾಕಿದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಲಾಯರ್ ಜಗದೀಶ್ ಅವರು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಅವರಿಗೆ ರಾಜಕೀಯದಲ್ಲಿ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ. ಅವರು ಎಲ್ಲಾ ಪಕ್ಷಗಳ ಪರವಾಗಿಯೂ ಪ್ರಚಾರಕ್ಕೆ ಹೋಗ್ತಾರೆ. ಅವರೇ ಹೇಳಿರೋ ಹಾಗೆ ನಾನು ಯಾವ ಪಕ್ಷವನ್ನು ಕೂಡ ನೋಡೋದಿಲ್ಲ, ವ್ಯಕ್ತಿಯನ್ನ ಮಾತ್ರ ನೋಡ್ತೀನಿ ಅಂತ ದರ್ಶನ್ ಅವರೇ ಸಾಕಷ್ಟು ಬಾರಿ ಹೇಳಿದ್ದಾರೆ. ಇದೇ ರಾಜಕೀಯ ಕಾರಣಕ್ಕೆ ಮುನಿರತ್ನ ಮತ್ತು ದರ್ಶನ್ ಅವರ ಮಧ್ಯೆ ಮನಸ್ತಾಪ ಮೂಡಿತ್ತು. ದರ್ಶನ್ ಅವರು ಮುನಿರತ್ನ ಮಾತನ್ನ ಕೇಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮುನಿರತ್ನ ದರ್ಶನ್ ಅವರನ್ನ ಮಟ್ಟ ಹಾಕೋದಕ್ಕೆ ಕಾಯ್ತಾ ಇದ್ರು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಹೀಗಾಗಿನೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ನೇರವಾಗಿ ತಗಲಾಕಲಾಗಿದೆ. ಈ ಹತ್ಯೆ ದರ್ಶನ್ ಮಾಡಿಲ್ಲ, ದರ್ಶನ್ ಅವರನ್ನ ತಗಲಾಕಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಕರಣವನ್ನ ತಿರುಚಲಾಗಿದೆ ಅಂತ ಜಗದೀಶ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕೇಸ್ನಲ್ಲಿ ಮತ್ತೆ ಸರಿಯಾಗಿ ತನಿಖೆ ಆಗಬೇಕು ಅಂತ ಜಗದೀಶ್ ಅವರು ಹೋರಾಟ ಮಾಡೋದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಕೇಸ್ನಲ್ಲಿ ಏನೆಲ್ಲ ಆಗುತ್ತೆ, ಇದರಲ್ಲಿ ದರ್ಶನ್ ಅವರ ಪಾತ್ರವೇನು ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡಲಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.